ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಮತ್ತೆ ಬಂದಿದ್ದೀನಿ ನೋಡಿ. ನನ್ನ ಮಗ ಇವನೇ, ನನ್ನ ಮಗ ಎಷ್ಟು ಕ್ಯೂಟ್ ಇದ್ದಾನಲ್ವ, ದೃಷ್ಟಿ ತೆಗೀರಿ. ಸೊ ಇವತ್ತಿನ ವೀಡಿಯೋದಲ್ಲಿ ಅವಲಕ್ಕಿ ಮಾಡೋಣ. ಇದು ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸು ನೋಡ್ಕೊಂಬಿಡಿ. ಇಲ್ಲಿಗೆ ಬಾಣಲಿಕ್ಕೆ ಆದಮೇಲೆ ಎಣ್ಣೆ ಹಾಕಿ, ಒಂದು ಸ್ವಲ್ಪ ಕಮ್ಮಿನೇ ಎಣ್ಣೆ ಹಾಕೋದು, ನೀವು ನೋಡ್ಕೊಂಡು ಹಾಕಿ. ಸೊ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕಡಲೆಬೀಜ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಗೆ ಕಡಲೆಬೀಜ ಯಾವ ಥರ ಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಆನಿಯನ್ ಹಾಕಿದ್ದೀನಿ. ನಾನು ಆನಿಯನ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ತೀನಿ. ಆ ಥರನೇ ಇದ್ದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಅಲ್ವಾ. ಸೊ ಈರುಳ್ಳಿ ಫ್ರೈ ಆದಮೇಲೆ ಗೋಲ್ಡನ್ ಬ್ರೌನ್ ಬಂದಮೇಲೆ ಸೊ ಟೊಮ್ಯಾಟೊ ಹಾಕ್ತಿದ್ದೀನಿ. ಟೊಮೆಟೊ ಕೂಡ ಸ್ಮ್ಯಾಶ್ ಆಗಲಿಕ್ಕೆ ಸಾಲ್ಟ್ ಮತ್ತು ಟರ್ಮರಿಕ್ ಹಾಕ್ತಾಯಿದ್ದೀನಿ. ಸಾಲ್ಟ್ ನಿಮ್ಮ ರುಚಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಕಮ್ಮಿನೇ ಹಾಕ್ತಿದ್ದೀನಿ. ಆ ಕಡೆ ಅವಲಕ್ಕಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ. ನೆನೆಸಿಟ್ಕೊಂಡಿರೋ ಅವಲಕ್ಕಿ ಲೆಮನ್ ಹಾಕಿ, ಕೊರಿಯಂಡರ್ ಲೀವ್ಸ್ ಕೂಡ ಹಾಕಿ ಗಾರ್ನಿಷ್ ಮಾಡಿಕೊಂಡೆ. ಅದಾದಮೇಲೆ ಇದಕ್ಕೆ ಮೇನ್ ಐಟಮ್ ಬೇಕಾಗಿರೋದೇ ನೋಡಿ ಇಲ್ಲಿ ಕಾಣ್ತಾರೆ. ಸ್ವಲ್ಪ ಡಿಫ್ರೆಂಟಾಗಿರಲಿಕ್ಕೆ ಕಡಲೆ ಪುಡಿ ಬಳಸ್ತಾರೆ. ಕಡಲೆನ ಪುಡಿ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು 1 ಸ್ಪೂನ್ 2 ಸ್ಪೂನ್ ಹಾಕಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಅದು ಇಷ್ಟ ಆಗುತ್ತೆ ನನಗೆ, ನನ್ನ ಹಸ್ಬೆಂಡಿಗೆ. ಸೊ ಇದು ಹಾಕ್ಕೊಂಡು ಒಂದ್ಸರಿ ಟ್ರೈ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.